ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಹೊರಟಿದ್ರು ನಾಯಕರು. ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲಗಾ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿನಲ್ಲೇ ಅವರನ್ನ ವಶಕ್ಕೆ ಪಡೆದಿರೋದು ನೋಡಿ. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನ. ತಳ್ಳಾಟ ನೂಕಾಟಗಳಾಗ್ತಾ ಇದೆ, ವಾಗ್ವಾದಗಳು ಕೂಡ ಆಗ್ತಾ ಇವೆ. ಅಲಗಾ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿ, ಅಲಗಾ ರಾಷ್ಟ್ರೀಯ ಹೆದ್ದಾರಿನಲ್ಲೇ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಅಂದರೆ ಸುವರ್ಣಸೌಧ ಮುಟ್ಟೋದಕ್ಕಿಂತ ಮೊದಲೇನೆ ನಾಯಕರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸುವರ್ಣಸೌಧದ ತನಕ ಬಿಟ್ಟಿದ್ರೆ ಕಷ್ಟ ಆಗ್ತಾ ಇತ್ತು, ಯಾಕೆಂದರೆ ರೈತರು ಕೂಡ ದೊಡ್ಡ ಪ್ರಮಾಣದಲ್ಲಿ ನುಗ್ಗುತ್ತಾ ಇದ್ರು. ಹೀಗಾಗಿ ಅಲಗಾ ಬಳಿನೇ ಇವರನ್ನ ತಡೆ ಹಿಡಿಯಲಾಗಿದೆ. ಅಲ್ಲೇ BJP ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ಬೆಳಗಾವಿಯಿಂದ ತೋರಿಸ್ತಾ ಇದ್ದೀವಿ. ಬೆಳಗಾವಿ ಪ್ರತಿಭಟನೆಯ ನೆಲ. ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳನ್ನು ಕಂಡಿದೆ. ಈ ಎಷ್ಟರ ಮಟ್ಟಿಗಿರುತ್ತೆ ಇಲ್ಲಿ ಅಂತಂದರೆ, ಈಗ ಆಡಳಿತ ಪಕ್ಷದಲ್ಲಿರುವಂಥವ್ರು ನಾಳೆ ವಿರೋಧ ಪಕ್ಷಕ್ಕೆ ಹೋದ್ರು ಅಂತ ತಿಳ್ಕೊಳ್ಳಿ, ಆವಾಗಲೂ ಪ್ರತಿಭಟನೆ ಇವ್ರದ್ದು. ಈಗ ವಿರೋಧ ಪಕ್ಷದವರು ಈಗ ರಸ್ತೆ ಮೇಲೆ ನಿಂತಿಯಾರಲ್ಲ, ನಾಳೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರು ಆಗ್ಬಿಟ್ರು ಅಂತಂತಂದರೆ ಅವರು ರಸ್ತೆ ಮೇಲೆ ನಿಂತ್ಕೋತಾರೆ. ಇಲ್ಲಿರುವಂಥವರು ಅಲ್ಲಿಗೆ ಹೋಗ್ತಾರೆ, ವಿಧಾನಸೌಧದ ಒಳಗಡೆ ಇರ್ತಾರೆ ಅವರು. ಹಿಂಗೆ ಅಲಗಾ ಗ್ರಾಮದ ಬಳಿನೇ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಲ್ಲೇನೇ BJP ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ನಾವು ಎರಡೆರಡು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ರೈತರ ಜೊತೆಗೆ ಬರ್ತಿರುವಂಥ ನಾಯಕರುಗಳು, ಇನ್ನೊಂದು ಕಡೆಗೆ ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ BJP ನಾಯಕರನ್ನ ವಶಕ್ಕೆ ಪಡೆದಿರುವಂಥ ಪೊಲೀಸರು. ಬಾರ್ಕೋಲ್ ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹೊರಟಿದ್ರು. ಹಳದಿ ಕೇಸರಿ ಪೇಟೆಗಳನ್ನು ಧರಿಸಿ, ಮುಂಡಾಸನ್ನು ಧರಿಸಿ ಪ್ರತಿಭಟನೆ BJP ನಾಯಕರದ್ದು. ಸರ್ಕಾರದ ವಿರುದ್ಧ BJP ನಾಯಕರ ಪ್ರತಿಭಟನೆ, ರೈತರ ಪ್ರತಿಭಟನೆ. ರೈತರ ಜೊತೆಗೆ ಸೇರಿಕೊಂಡು BJP ನಾಯಕರುಗಳು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಜನ, ಎಲ್ಲಿ ನೋಡಿದ್ರಲ್ಲಿ ರೈತರು.
ಬಿಜೆಪಿ ನಾಯಕರನ್ನು ಅಂತೂ ಇಂತೂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಧಿವೇಶನ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ವಿಪಕ್ಷಗಳು ಹೋಗಿ ಪ್ರತಿಭಟನೆ ಮಾಡ್ತಿರೋದು ಇದು ಆಡಳಿತ ಪಕ್ಷವನ್ನು ಕೂಡ ಕೆರಳಿಸಿದೆ. ಸದನದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ವಾಗ್ಯುದ್ಧವೇ ನಡೆದು ಹೋಗಿದೆ. ಸೊ ಇದು ಸಂಗತಿ ನೋಡ್ತಾ ಇದ್ದೀವಿ ನಾವು. ಪ್ರತಿಭಟನಾ ನಿರತ ಜನರು ಜೊತೆಗೆ ಅವ್ರನ್ನ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರುವಂಥ ಪೊಲೀಸರು. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹಲವಾರು ಅಸ್ತ್ರಗಳನ್ನು ಬಿ ಜೆ ಪಿ ಕೊಟ್ಟಿದೆ ಅಂತ, ಬಿ ಜೆ ಪಿಯು ಕೂಡ ಅಸ್ತ್ರವನ್ನು ಬಳಸ್ತಾ ಇದೆ. ಜೊತೆಗೆ ರೈತರ ಪ್ರತಿಭಟನೆಯೂ ಕೂಡ ಸೇರಿಕೊಂಡಿದೆ. ಬೆಳಗಾವಿ ಅಂತಂದರೆ ಗೊತ್ತಿದೆ, ಬೆಳಗಾವಿ ಈ ಕಡೆ ಭಾಗದ ಜನರ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಹುಡುಕ್ಲಿಕ್ಕೆ ಒಂದು ವೇದಿಕೆ ಆಗಬೇಕಾಗಿತ್ತು. ಅದಾಗ್ತಾ ಇಲ್ಲ. ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳು, ಹೋರಾಟಗಳ ಮೇಲೆ ಹೋರಾಟಗಳು, ಅದಕ್ಕೇ ಸಾಕ್ಷಿಯಾಗಿದೆ. ಪ್ರತಿ ಬಾರಿ ಇಲ್ಲಿ ಹೋರಾಟ ಇದ್ದದ್ದೇ, ಪ್ರತಿಭಟನೆಗಳು ಇದ್ದಿದ್ದೆ. ನೀವು ಪ್ರತಿಭಟನಾ ಸ್ಥಳದಲ್ಲಿದ್ದೀರಿ, ಜನ ಏನಂತಾರೆ ಸಹದೇವ್? ರಂಗನಾಥ್, ಏನು ಬೆಳಗಾವಿಯಲ್ಲಿ 2ನೇ ದಿನದ ಅಧಿವೇಶನ ಸದನದ ಒಳಗೆ ನಡೀತಾ ಇದ್ರೆ, ಸದನದ ಹೊರಗೆ ಸರ್ಕಾರವನ್ನ ಎಲ್ಲೋ ಒಂದು ಕಡೆ ಸಿಲುಕಿಸುವಂತಹ, ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನ ರೈತರ ಪರವಾಗಿ ನಾವಿದ್ದೇವೆ ಎನ್ನುವಂಥ ಸಂದೇಶವನ್ನ ಸದ್ಯ ಈಗ ಬಿಜೆಪಿ ಪಕ್ಷ ಕೊಡೋಕೆ ಇವತ್ತು ಮುಂದಾಗಿತ್ತು. ಆಲ್ರೆಡಿ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಮಾಡಿ ಬಳಿಕ ಸುವರ್ಣಸೌಧ ಮುತ್ತಿಗೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ವಿಜಯೇಂದ್ರ ಅವರ ನೇತೃತ್ವದಲ್ಲೇ ಸುವರ್ಣಸೌಧ ಮುತ್ತಿಗೆ ಹೋಗುವಂಥ ಸಂದರ್ಭದಲ್ಲೇ ಅವ್ರನ್ನ ಮಾರ್ಗ ಮಧ್ಯದಲ್ಲೇ ತಡೆದಿರುವಂಥದ್ದು. ಸದ್ಯ ಈಗ ನಾನು ತೋರಿಸ್ತಾ ಇದ್ದೇನೆ, ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 48 ಏನಿದೆ, ಇದನ್ನು ಕಂಪ್ಲೀಟ್ ಆಗಿ ಪೊಲೀಸರು ಯಾವುದೇ ರೀತಿಯಾಗಿ ಬಂದ್ ಮಾಡೋಕ್ಕೆ ಅವಕಾಶವನ್ನು ಕೊಡದೆ ಈ ರೀತಿ ಬ್ಯಾರಿಕೇಡ್ಗಳನ್ನು ಹಾಕಿ ಬೆಳಗ್ಗೆಯಿಂದಲೂ ಕೂಡ ಬಂದೋಬಸ್ತನ್ನು ಮಾಡ್ಕೊಂಡಿದ್ರು. ಈಗ ಏನು ತೋರಿಸ್ತಾ ಇದ್ದೇನೆ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಬರ್ತಾ ಇದ್ದಾರೆ, ಅದ್ರ ಜೊತೆಗೆ ಹೋರಾಟಗಾರರು ಕೂಡ ಬರ್ತಾ ಇರುವಂಥದ್ದು. ಇಲ್ಲಿ ವಿಜಯೇಂದ್ರ ಅವರು ಮತ್ತು MLC CT ರವಿ ಸೇರಿದಂತೆ ಬಿಜೆಪಿಯ ಎಲ್ಲ ನಾಯಕರನ್ನ ಈಗಾಗಲೇ ವಶಕ್ಕೆ ಪಡೆದು ಏನು APMC ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿರುವಂಥದ್ದು. ಸದ್ಯ ಇನ್ನುಳಿದ ರೈತರಾಗಿರ್ಬೋದು ಮತ್ತು ಕಾರ್ಯಕರ್ತರಾಗಿರ್ಬೋದು ಅವ್ರನ್ನೆಲ್ಲರೂ ಕೂಡ ಇಲ್ಲಿಂದ ಚದುರಿಸುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಸದ್ಯ ಈಗ ಇಲ್ಲಿಂದ ಸುವರ್ಣಸೌಧ 3 ಕಿಲೋಮೀಟರ್ ಅಂತರದಲ್ಲಿದೆ. 3 ಕಿಲೋಮೀಟರ್ ವ್ಯಾಪ್ತಿವರೆಗೂ ನಿಷೇಧಾಜ್ಞೆ ಜಾರಿ ಮಾಡಿರುವಂಥ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸುವರ್ಣಸೌಧ ಮುತ್ತಿಗೆಗೆ ಅವಕಾಶ ಕೊಡುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಹಲಗಾ ಗ್ರಾಮದ ಬಳಿಯೇ ಅವ್ರನ್ನ ಎಲ್ಲರನ್ನೂ ಕೂಡ ಈಗಾಗಲೇ ತಡೆದಿರುವಂಥದ್ದು. ಸದ್ಯ ಈಗ ತಡೆದಂತಹ ಏನು ಪ್ರಮುಖ ನಾಯಕರಿದ್ರು ಅವ್ರನ್ನೆಲ್ಲರೂ ಕೂಡ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋದರೆ, ಇನ್ನುಳಿದಂತಹ ಕಾರ್ಯಕರ್ತರು ಅದರ ಜೊತೆಗೆ ಏನು ರೈತರಿದ್ರು ಅವರೆಲ್ಲರೂ ಕೂಡ ಈಗಾಗಲೇ ವಾಪಸ್ ತೆರಳುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸೊ ಇದು ರಾಷ್ಟ್ರೀಯ ಹೆದ್ದಾರಿ 48 ಪುಣೆ ಬೆಂಗಳೂರು ಏನಿದೆ, ಅದರ ಪಕ್ಕದಲ್ಲೇ ಸರ್ವಿಸ್ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಸೊ ಈಗ ವಾಪಸ್ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿದೆ. ಆದರೆ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಮಾತ್ರ ಆರೋಪ ಏನಂದ್ರೆ ಸರ್ಕಾರ ರೈತರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ರೈತರ ಪರವಾಗಿ ನಾವು ಇದ್ದೇವೆ ಅನ್ನುವಂತಹ ಸಂದೇಶವನ್ನ ನೀಡಬೇಕನ್ನುವಂಥ ನಿಟ್ಟಿನಲ್ಲಿ ಈಗ ಏನು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ಈ ಒಂದು ಪ್ರತಿಭಟನೆಯನ್ನ ಈಗ ಸರ್ಕಾರವೇ ಹತ್ತಿಕ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಏನು ವಿಜಯೇಂದ್ರ ಸೇರಿದಂತೆ ಆರ್ ಅಶೋಕ್ ಅವರಾಗಿರ್ಬೋದು, MLC CT ರವಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಗಂಭೀರ ಆರೋಪವನ್ನ ಮಾಡಿರುವಂಥದ್ದು. ಏನು ಶಾಸಕರಾದಂಥ ಸಿದ್ದು ಸೌದಿ ಸೇರಿದಂತೆ ಎಲ್ಲ ನಾಯಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು.